ಈಗಲೇ ಕಾಲ್ ಮಾಡಿ ನಿಮ್ಮ ಸಿ ವಿ ಕಳಿಸಿ. ಏರ್ಪೋರ್ಟ್ ಒಳಗಡೆ ಸಿಗೋದೇ ಕಷ್ಟ ಜಾಬ್. ಫುಡ್ ಅಕಾಮಡೇಷನ್ ಎರಡೂ ಫ್ರೀ ಇದೆ ನಿಮ್ಗೆ ಏರ್ಪೋರ್ಟ್ ಒಳಗಡೆ. ಹಾಯ್ ನಮಸ್ತೆ, ನಾನು ನಿಮ್ಮ ರೋಹಿಣಿ ಇಸ್ರೇಲ್ನಿಂದ ಮಾತಾಡ್ತಾ ಇದ್ದೀನಿ. ಇವತ್ತೊಂದು ಒಳ್ಳೆ ನ್ಯೂಸ್ ತಗೊಂಡು ಬಂದಿದ್ದೀನಿ. ಏನು ಗೊತ್ತುಂಟಾ, ಮೊನ್ನೆ ನಾನು ಕತಾರಿದ್ದು ಜಾಬ್ ಬಗ್ಗೆ ಹಾಕಿದೆ. ತುಂಬ ಜನ ಅಪ್ಲಿಕೇಶನ್ ಹಾಕಿದ್ದೀರಾ, ತುಂಬ ಜನ ಸಿ ವಿ ಕಳಿಸಿದ್ದೀರಾ, ತುಂಬ ಖುಷಿ ಆಯಿತು. ಯಾರಿಗೆಲ್ಲ ಐಡಿಯಾಸ್ ಇರಲ್ಲ, ಚಾನ್ಸ್ ಇರಲ್ಲ ಅಂಥವರಿಗೆ ನಾನು ಸ್ವಲ್ಪ ಜಾಬ್ ಬಗ್ಗೆ ಐಡಿಯಾಸ್ ಮಾತ್ರ ಕೊಡ್ತೇನೆ, ಮತ್ತೆಲ್ಲ ನಿಮ್ಮ ಮೇಲೆ ಇರೋದು, ನೀವು ಟ್ರೈ ಮಾಡ್ಬೋದು. ಇವಾಗ ನಾನು ಏನು ಹೇಳೋದಂದರೆ, ಕತಾರಲ್ಲಿ ಏರ್ಪೋರ್ಟ್ ಒಳಗಡೆ ಟ್ರಾಲಿ ಕಲೆಕ್ಟರ್ ಜಾಬ್ ವೇಕೆನ್ಸಿ ಇದೆ. ನಿಮಗೆ ಬೇಕಾದರೆ ನೀವು ಅಪ್ಲೈ ಮಾಡ್ಬೋದು. ಇವಾಗ ಕತಾರಲ್ಲಿ ಒಳ್ಳೆ ಜಾಬ್ ಬಂದಿದೆ. ಏನು ಜಾಬ್ ಅಂದರೆ ಏರ್ಪೋರ್ಟ್ನ ಒಳಗಡೆ ನಿಮಗೆ ಟ್ರಾಲಿ ಕಲೆಕ್ಟರ್ ಜಾಬ್. ಹಾಗೆಯೇ ನಿಮಗೆ ಫುಡ್ಡು ಫ್ರೀ ಇದೆ, ಅಕಾಮಡೇಷನು ಫ್ರೀ ಇದೆ. ಫುಡ್ ಅಕಾಮಡೇಷನ್ ಎರಡೂ ಫ್ರೀ ಇದೆ ನಿಮಗೆ. ಮತ್ತೇನಂದರೆ ನೀವು ಒಂದು ಸರಿ ನೀವು ಕತಾರಲ್ಲಿ ಜಾಬಲ್ಲಿ ಇದ್ದು ಅಲ್ಲಿದ್ದು ವೀಸಾ ಖಾಲಿಯಾಗಿ ನೀವು ವಾಪಸ್ ಬಂದಿದ್ದರೆ ನೀವು ಸಹ ಅಪ್ಲೈ ಮಾಡ್ಬೋದು. ನಿಮಗೆ ನಿಮ್ಮ ಸಿ ವಿ ಪ್ರಕಾರ ನಿಮಗೆ ಜಾಬ್ ಸೆಟ್ ಮಾಡಿ ಕೊಡ್ತಾರೆ. ನಾನಿಲ್ಲಿ ನೋಡಿ, ಈ ನಂಬರಿಗೆ ನೀವು ಕಾಲ್ ಮಾಡಿದರೆ ಇವರು ನಿಮಗೆ ಜಾಬ್ ಎಲ್ಲ ಸೆಟ್ ಮಾಡಿ ಕೊಡ್ತಾರೆ. ಕತಾರಲ್ಲಿ ತುಂಬ ಜಾಬ್ಗಳಿದೆ. ಇವಾಗ ರೀಸೆಂಟ್ಲಿ ನ್ಯೂ ಅಂತ ಜಾಬ್ ಅವೈಲೇಬಲ್ ಇರೋದು ಏನು ಅಂದರೆ ಏರ್ಪೋರ್ಟ್ ಒಳಗಡೆ ಟ್ರಾಲಿ ಕಲೆಕ್ಟರ್. ನಿಮಗೆ ಟಿಪ್ಸು ಸಿಗ್ಬೋದು, ಹೇಳೋಕ್ಕಾಗಲ್ಲ. ನಿಮ್ಮ ಚಾನ್ಸಲ್ಲಿ ಎಷ್ಟು ಸ್ಯಾಲ್ರಿ ಮೇಲೆ ಹೋಗುತ್ತೋ ಅಂತ ಹೇಳೋಕ್ಕಾಗಲ್ಲ. ಸ್ಯಾಲ್ರಿ ಒಂದು ಮಿನಿಮಮ್ ಅಂತ ಇದ್ದೇ ಇರುತ್ತೆ, ಅದರೊಟ್ಟಿಗೆ ಇದು ಟಿಪ್ಸು ಅದು ಇದು ಅಂತ ಸುಮಾರು ದುಡ್ಡಾಗುತ್ತೆ. ಏರ್ಪೋರ್ಟ್ ಒಳಗಡೆ ಗೊತ್ತುಂಟಲ್ವ ನಿಮಗೆ, ಯಾರಾದರೂ ವೀಲ್ ಚೇರಲ್ಲಿ ಬರ್ತಾರೆ, ಅವರನ್ನು ಸ್ವಲ್ಪ ಹೊರಗಡೆ ಬಿಡುವಂಥದ್ದಾಗಲಿ, ಅವರು ಸ್ವಲ್ಪ ಟಿಪ್ಸ್ ಕೊಡ್ತಾರೆ. ಎಲ್ಲ ಒಳ್ಳೆ ಒಳ್ಳೆ ಅಪರ್ಚುನಿಟಿ ಏರ್ಪೋರ್ಟ್ ಒಳಗಡೆ ಸಿಗೋದೇ ಕಷ್ಟ ಜಾಬ್. ಸೊ ಅಂಥವರಿಗೆ ಈ ಅಪರ್ಚುನಿಟಿ ಇದೆ, ಯೂಸ್ ಮಾಡ್ಕೊಳ್ಳಿ. ನಾನು ಹೇಳೋದು, ಯಾರೆಲ್ಲ ಲೋ ಎಜುಕೇಷನ್ ಅವ್ರ ಹೈ ಎಜುಕೇಷನ್, ಯಾರಿಗೆಲ್ಲ ಈ ಜಾಬ್ ಇಷ್ಟ ಆಗುತ್ತೋ ನೀವು ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ ಇವರನ್ನು ಕಾಂಟ್ಯಾಕ್ಟ್ ಮಾಡಿ. ಎರಡೆರಡು ಸರಿ ನಂಬರ್ ಕೊಡ್ತಾ ಇದ್ದೀನಿ, ಇಲ್ಲಿ ಎರಡೆರಡು ಸರಿ ನಂಬರ್ ಹಾಕಿದ್ದೀನಿ. ದಯವಿಟ್ಟು ವಿಡಿಯೋನ ಫುಲ್ಲು ನೋಡಿ, ನಂಬರ್ ಎಲ್ಲಿ ಉಂಟಂತ ನೋಡಿ. ಎಲ್ಲರೂ ಮೆಸೇಜ್ ಮಾಡಿದ್ದಾರೆ, ನಂಬರ್ ಇಲ್ಲ ಅಂತ. ಅಯ್ಯೋ, ನೀವು ವಿಡಿಯೋ ನೋಡಿದ ತಕ್ಷಣ ನಂಬರ್ ಸಿಗುತ್ತಾ? ನಂಬರ್ ಅಲ್ಲೇ ಇದೆ, ನಂಬರ್ ನೋಟ್ ಮಾಡ್ಕೊಳ್ಳಿ. ಹಾಗೆಯೇ ಅವ್ರಿಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸಿ ವಿ ಕಳಿಸಿ. ಬಾಯ್ ಬಾಯ್.